celebration and milestones of our bright and stars on this special Prize Day and Kindergarten graduation ceremony. We have an exciting program planned for all of you with a mix of prizes, performances and moments that will melt your hearts. So get ready to cheer, applaud and celebrate. HM, proud parents, dedicated teachers and most importantly to our brilliant students to the Prize Day and Kindergarten Graduation Day 2025. This is the culmination of a year's sweat, toil and tears as we gather today to celebrate the outstanding achievements of our students, recognizing their hard work, dedication and the diverse talents that shine brightly within them. It is a day to acknowledge the incredible journey of learning they have undertaken, guided by a committed faculty, and to inspire them to continue reaching new heights. Let's applaud the achievements of our future leaders, professionals, outstanding members of our society. Let's make a today memorable one. Please join us in encouraging these incredible talents. Thank you. Let the celebration begin. ಸ್ವಾಗತ ಭಾಷಣ ಮಾಡಲು ವೇದಿಕೆ ಮೇಲೆ ಬರುವಂತೆ ಶ್ರೀಮತಿ ರೇಷ್ಮಾ ಅವರನ್ನು ಕೇಳಿಕೊಳ್ಳುತ್ತೇನೆ. ಕೇವಲ ವಿದ್ಯೆಯಿಂದ ಕಲಿತಿದ್ದು ಅಲ್ಪಕಾಲದವರೆಗೆ ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ ಅಂತ ಹೇಳುತ್ತಾ ಇಂದು ನಾವು ನಮ್ಮ ಶಾಲೆಯಲ್ಲಿ 2024-25ನೇ ಸಾಲಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿಭಾವಂತ ಮಕ್ಕಳಿಗೆ ಪ್ರಶಸ್ತಿ ಪುರಸ್ಕಾರ ಮತ್ತು ನಮ್ಮ ನಕ್ಷತ್ರಗಳಾದ ಯುಕೆಜಿ ಮಕ್ಕಳಿಗೆ ಪದವಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಪ್ರಾಂಶುಪಾಲರಿಗೆ ಹಾಗೂ ಮುಖ್ಯೋಪಾಧ್ಯಾಯರಿಗೆ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಎಲ್ಲ ಪೋಷಕರಿಗೆ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ನನ್ನ ಶಿಕ್ಷಕ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ ಜೊತೆಗೆ ನನ್ನ ನೆಚ್ಚಿನ ಮಕ್ಕಳಿಗೆ ವಿದ್ಯಾರ್ಥಿ ಮಕ್ಕಳಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಎಪಿಜೆ ಅಬ್ದುಲ್ ಕಲಾಂ ಅವರು ಹೇಳುವಂತೆ ಗೆಲುವು ಅನ್ನುವುದು ನೆರಳಿನ ತರಹ, ಅದನ್ನು ಹಿಡಿಯಲು ಪ್ರಯತ್ನಿಸಬೇಡಿ, ನಿನ್ನ ದಾರಿಯಲ್ಲಿ ನೀನು ಮುಂದೆ ಸಾಗು, ತನ್ನಷ್ಟಕ್ಕೆ ತಾನೇ ಅದು ನಿನ್ನ ಹಿಂದೆ ಬರುತ್ತದೆ. ನಿನ್ನ ಹೆಜ್ಜೆ ಬೆಳಕಿನ ಕಡೆ ಬಿದ್ದರೆ ಮಾತ್ರ ನೆರಳು ಸಿಗುತ್ತದೆ ಎಂದು ಹೇಳುತ್ತಾ ಅಬ್ದುಲ್ ಕಲಾಂ ಅವರ ಈ ಸುಂದರವಾದ ನುಡಿಮುತ್ತಿನೊಂದಿಗೆ ನನ್ನ ಸ್ವಾಗತ ಭಾಷಣ ಮುಗಿಸುತ್ತೇನೆ. ಧನ್ಯವಾದಗಳು. ಸ್ವಾಗತ ಭಾಷಣ ಮಾಡಿದ ಶ್ರೀಮತಿ ರೇಷ್ಮಾ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು.